ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಬ್ಲಡ್ ವೆಸಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್. ಬ್ಲಡ್ ವೆಸಲ್ಸ್ ಆರ್ ಪಾರ್ಟ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಹೌದು ಸರ್, ಬ್ಲಡ್ ವೆಸಲ್ಸ್ ಏನಿದ್ದಾವೆ ಪಾರ್ಟ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ದೇ ಟ್ರಾನ್ಸ್ಪೋರ್ಟ್ ಬ್ಲಡ್ ಥ್ರೂ ಔಟ್ ದಿ ಬಾಡಿ. ಹೌದು ಸರ್, ಬ್ಲಡ್ ವೆಸಲ್ ಕೆಲಸ ಏನಿದೆ ಅಂದರೆ ಅವು ಬ್ಲಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡ್ತವೆ ಥ್ರೂ ಔಟ್ ದಿ ಬಾಡಿ. ನಮ್ಮ ಬಾಡಿಯಲ್ಲಿ ಥ್ರೂ ಔಟ್ ಅವರ್ ಬಾಡಿ ಏನು ಮಾಡುತ್ತೆ, ಬ್ಲಡ್ಡನ್ನು ಡೆಲಿವರ್ ಮಾಡ್ತವೆ, ಬ್ಲಡ್ಡನ್ನು ಸರ್ಕ್ಯುಲೇಟ್ ಮಾಡ್ತವೆ. ಡೆಲಿವರಿಂಗ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಟಿಶ್ಯೂ. ಹೌದು ಸರ್, ಏನಾಗುತ್ತೆ, ಸೊ ಬ್ಲಡ್ಡಿಗೆ ಯಾವ ಸಮಯದಲ್ಲಿ ಬ್ಲಡ್ಡಿಗೆ ಸರ್ಕ್ಯುಲೇಟ್ ಮಾಡ್ತಾವೆಲ್ಲ, ಸೊ ಬ್ಲಡ್ಡಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಹಿಮೋಗ್ಲೋಬಿನ್. ಓಕೆ, ಹಿಮೋಗ್ಲೋಬಿನ್ ಇರುತ್ತೆ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಸೊ ಇದು ಏನು ಮಾಡುತ್ತೆ, ಬ್ಲಡ್ ಸಪ್ಲೈ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಆ್ಯಂಡ್ ನ್ಯೂಟ್ರಿಯೆಂಟ್ಸಿಗೆ ಕೂಡ ಇದು ಸಪ್ಲೈ ಮಾಡುತ್ತೆ ಥ್ರೂ ದಿ ಬ್ಲಡ್. ಓಕೆ, ನೆಕ್ಸ್ಟ್ ರಿಮೂವ್ ವೇಸ್ಟ್ ಪ್ರಾಡಕ್ಟ್. ಅದು ಏನು ಮಾಡುತ್ತೆ, ಮತ್ತು ವೇಸ್ಟ್ ಪ್ರಾಡಕ್ಟನ್ನು ರಿಮೂವ್ ಮಾಡುತ್ತೆ. ಇಟ್ ಮೀನ್ಸ್ ಒಂದು ಸೆಲ್ ಇದೆ, ಆ ಸೆಲ್ಲಿಂದ ವೇಸ್ಟ್ ಪ್ರಾಡಕ್ಟನ್ನು ರಿಮೂವ್ ಮಾಡುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಬ್ಲಡ್ ವೆಸಲ್ಸ್ ಆರ್ ದಿ ಪಾರ್ಟ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ದೇ ಟ್ರಾನ್ಸ್ಪೋರ್ಟ್ ಬ್ಲಡ್ ಥ್ರೂ ಔಟ್ ದಿ ಬಾಡಿ, ಡೆಲಿವರಿಂಗ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಟಿಶ್ಯೂ ಆ್ಯಂಡ್ ರಿಮೂವಿಂಗ್ ವೇಸ್ಟ್ ಪ್ರಾಡಕ್ಟ್ಸ್. ಸೊ ವೇಸ್ಟ್ ಪ್ರಾಡಕ್ಟನ್ನು ಕೂಡ ಇದು ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ ಥ್ರೂ ದಿ ಬ್ಲಡ್. ಸೊ ಇಲ್ಲಿ ಮೇನ್ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್. ಸೊ ಇಲ್ಲಿ 3 ಮೇನ್ ಟೈಪ್ಸ್ ಇದ್ದಾವೆ. ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸಲ್ಲಿ ಇಲ್ಲಿ 3 ಟೈಪ್ಸ್ ಇದ್ದಾವೆ: ಆರ್ಟ್ರೀಸ್, ವೇನ್ಸ್ ಆ್ಯಂಡ್ ಕ್ಯಾಪಿಲರೀಸ್. ಓಕೆ, ಸೊ ಇಲ್ಲಿದೆ ಆರ್ಟ್ರೀಸ್, ಇದು ಇದೆ ವೇನ್ ಆ್ಯಂಡ್ ಕ್ಯಾಪಿಲರೀಸ್. ಸ್ಮಾಲೆಸ್ಟ್ ಬ್ಲಡ್ ವೆಸಲ್ ಇಲ್ಲಿದೆ ನೋಡಿ, ಕ್ಯಾಪಿಲರೀಸ್. ಓಕೆ, ಸೊ ಒನ್ ಬೈ ಒನ್ ನಾವು ನೋಡೋಣ. ಫಸ್ಟ್ ಆರ್ಟ್ರೀಸ್. ಫಸ್ಟ್ ಏನು ನೋಡೋಣ, ಆರ್ಟ್ರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ಹೌದು ಸರ್, ಆರ್ಟ್ರೀಸ್ ಒಳಗಡೆ ಆಕ್ಸಿಜನ್ ರಿಚ್ ಬ್ಲಡ್ ಇರುತ್ತೆ ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಓಕೆ, ಅವೇ ಫ್ರಮ್ ದಿ ಹಾರ್ಟ್. ಓಕೆ, ಸೊ ಇದು ಹಾರ್ಟ್ ಇದೆ, ಸೊ ಹಾರ್ಟ್ ಇದೆ, ಹಾರ್ಟಿಂದ ಅವೇ. ಇಟ್ ಮೀನ್ಸ್ ಏನು ಮಾಡುತ್ತೆ, ಬ್ಲಡ್ಡನ್ನು ಹಾರ್ಟಿನಿಂದ ದೂರ ತಗೊಂಡು ಹೋಗುತ್ತೆ. ಆರ್ಟ್ರೀಸ್ ಏನು ಮಾಡ್ತವೆ, ಹಾರ್ಟಿಂದ ದೂರ ತಗೊಂಡು ಹೋಗ್ತವೆ, ಎಕ್ಸೆಪ್ಟ್ ಪಲ್ಮೊನರಿ ಆರ್ಟ್ರಿ. ಓಕೆ, ಸೊ ಹಾರ್ಟ್ ಡಯಾಗ್ರಾಮಲ್ಲಿ ನೀವು ನೋಡಿದಾಗ 2 ಬರುತ್ತೆ, ಒಂದು ಪಲ್ಮೊನರಿ ಆರ್ಟ್ರಿ ಬರುತ್ತೆ, ಮತ್ತೊಂದು ಪಲ್ಮೊನರಿ ವೇನ್ ಬರುತ್ತೆ. ಪಲ್ಮೊನರಿ ಆರ್ಟ್ರಿ ಆ್ಯಂಡ್ ಪಲ್ಮೊನರಿ ವೇನ್ಸ್ ಏನು ಮಾಡ್ತವೆ, ಇವು ಅಪೋಸಿಟ್ ಕೆಲಸ ಮಾಡ್ತವೆ. ಓಕೆ, ಏನು ಮಾಡ್ತವೆ, ಅಪೋಸಿಟ್ ಕೆಲಸ ಮಾಡ್ತವೆ. ಸೊ ನಾವು ಮುಂದ್ಗಡೆ ನೋಡೋಣ. ಸೊ ಏನು ನೀವು ಆರ್ಟ್ರೀಸ್ ಏನು ಮಾಡ್ತವೆ, ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡುತ್ತವೆ ಆ್ಯಂಡ್ ಅವೇ ಫ್ರಮ್ ದಿ ಹಾರ್ಟ್, ಹಾರ್ಟಿನಿಂದ ದೂರ ಬ್ಲಡ್ ತೊಗೊಂಡು ಹೋಗುತ್ತೆ. ಎಕ್ಸೆಪ್ಟ್ ಪಲ್ಮೊನರಿ ಆರ್ಟ್ರಿ ಅಂದರೆ ಅರ್ಥ ಏನು, ಪಲ್ಮೊನರಿ ಆರ್ಟ್ರಿ ಒಳಗಡೆ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಓಕೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ಅದು ಟುವರ್ಡ್ಸ್ ಹಾರ್ಟ್, ಟುವರ್ಡ್ಸ್ ಹಾರ್ಟ್. ಸೊ ಈ ಥರ ನೀವು ನೆನ್ಪಿಟ್ಕೊಳ್ಳಿ. ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಯಾರು ಮಾಡ್ತವೆ, ಆರ್ಟ್ರೀಸ್ ಮಾಡ್ತವೆ, ಎಕ್ಸೆಪ್ಟ್ ಪಲ್ಮೊನರಿ ಆರ್ಟ್ರಿ. ಓಕೆ, ನೆಕ್ಸ್ಟ್ ಹ್ಯಾವ್ ಅ ಥಿಕ್ ಮಸ್ಕುಲಾರ್ ವಾಲ್ಸ್ ಟು ವಿತ್ ಸ್ಟ್ಯಾಂಡ್ ಹೈ ಪ್ರೆಷರ್. ಹೌದು, ಆರ್ಟ್ರೀಸ್ ಒಳಗಡೆ ಜಾಸ್ತಿ ಪ್ರೆಷರ್ ಇರುತ್ತೆ. ಓಕೆ, ಸೊ ವೇನ್ಸ್ ಇರ್ತವೆ ಅಲ್ಲ, ವೇನ್ಸ್ ಅಂದರೆ ನೀವು ಕೆನುಲಾ ಅದೆಲ್ಲ ಹಾಕ್ತಿರಲ್ಲ, ಪೆರಿಫೆರಲ್ ವೇನ್ ಒಳಗಡೆ ಕೆನುಲಾ ಹಾಕ್ತಾರೆ ಆಲ್ಮೋಸ್ಟ್. ಓಕೆ, ಸೊ ಅದೇ ಆರ್ಟ್ರಿ ಒಳಗಡೆ ಬ್ಲಡ್ ಜಾಸ್ತಿ ಪ್ರೆಷರ್ ಇರುತ್ತೆ ಮತ್ತು ವೇನ್ಸ್ ಒಳಗಡೆ ಬ್ಲಡ್ ಪ್ರೆಷರ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಆರ್ಟ್ರಿಯಲ್ಲಿ ಥಿಕ್ ವಾಲ್ಸ್ ಇದ್ದಾವೆ, ದಪ್ಪ ಮಸ್ಕುಲಾರ್ ವಾಲ್ಸ್ ಇದ್ದಾವೆ. ಓಕೆ, ಥಿಕ್ ಆ್ಯಂಡ್ ಮಸ್ಕುಲಾರ್ ವಾಲ್ಸ್ ಇದ್ದಾವೆ. ಯಾಕಿದ್ದಾವೆ, ರೀಸನ್ ಏನಿದೆ ಅಂದರೆ ಹೈ ಪ್ರೆಷರ್ ಇದೆ. ಓಕೆ, ಸೊ ಥಿಕ್ ವಾಲ್ಸ್ ಇರಲಿಲ್ಲ, ದಪ್ಪ ವಾಲ್ಸ್ ಇರಲಿಲ್ಲ ಅಂದರೆ ಅದು ರಪ್ಚರ್ ಆಗ್ಬೋದು. ಓಕೆ, ಏನಾಗ್ಬೋದು, ರಪ್ಚರ್ ಆಗಬಹುದು. ನೆಕ್ಸ್ಟ್ ಬ್ರ್ಯಾಂಚ್ ಇಂಟು ಆರ್ಟ್ರಿಯೋಲ್ಸ್ ವಿಚ್ ಫರ್ದರ್ ಕನೆಕ್ಟ್ ಟು ಕ್ಯಾಪಿಲರೀಸ್. ಓಕೆ, ಸೊ ಇದು ಏನಾಗುತ್ತೆ, ಇದು ಒಂದು ಆರ್ಟ್ರಿ ಇದೆ. ಓಕೆ, ಸೊ ಇದೇನಿದೆ, ಒಂದು ಆರ್ಟ್ರಿ ಇದೆ ಇಲ್ಲಿ ನೋಡಿ. ಸೊ ಇದೇನಿದೆ, ಆರ್ಟ್ರಿ ಇದೆ. ಸೊ ಆರ್ಟ್ರಿ ಬಂದು ಡಿವೈಡ್ ಆಗುತ್ತೆ ಸ್ಮಾಲರ್. ಓಕೆ, ಸೊ ಇದೇನಾಗ್ತಾ ಇದೆ,
ಸ್ಮಾಲ್ ಪೀಸಸಲ್ಲಿ ಡಿವೈಡ್ ಆಗ್ತಾ ಇದೆ. ಆರ್ಟ್ರಿ ಡಿವೈಡ್ ಎದರಲ್ಲಾಗುತ್ತೆ? ಆರ್ಟ್ರಿಯೋಲ್ಸ್. ಓಕೆ, ಒಂದು ಆರ್ಟ್ರಿ ಬಂದು ಅದು ಡಿವೈಡ್ ಆದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಆರ್ಟ್ರಿಯೋಲ್ಸ್ ಅಂತ ಹೇಳ್ತೀವಿ. ಮತ್ತು ಆರ್ಟ್ರಿಯೋಲ್ಸ್ ಮತ್ತೆ ಫರ್ದರ್ ಸ್ಮಾಲರ್ ಡಿವೈಡ್ ಆಗುತ್ತೆ, ಅದನ್ನು ನಾವು ಕ್ಯಾಪಿಲರಿ ಅಂತ ಹೇಳ್ತೀವಿ. ಸೊ ಕಂಟಿನ್ಯೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರಬಹುದು ಆರ್ಟ್ರೀಸ್ ಬಗ್ಗೆ. ಸೊ ನೆನ್ಪಿಟ್ಕೊಳ್ಳಿ, ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡುತ್ತೆ, ಅವೇ ಫ್ರಮ್ ದಿ ಹರ್ಟ್ ಬ್ಲಡನ್ನು ಸಪ್ಲೈ ಮಾಡುತ್ತೆ. ಆ್ಯಂಡ್ ಥಿಕ್ ಇರ್ತವೆ, ಮಸ್ಕುಲರ್ ವಾಲ್ಸ್ ಇಲ್ಲಿ ಪ್ರೆಸೆಂಟ್ ಇರ್ತವೆ, ಥಿಕ್ ವಾಲ್ಸ್ ಇರ್ತವೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊ ಸ್ಟ್ರಕ್ಚರ್ ಆಫ್ ಆರ್ಟ್ರೀಸ್ ನಾವು ನೋಡಿದರೆ, ಸೊ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ? ಸೊ ಇಲ್ಲಿ ಔಟರ್ ಟು ಇನ್ನರ್, ಸೊ ಇಲ್ಲಿ ಏನಿದ್ದಾವೆ? 3 ವಾಲ್ಸ್ ಇದ್ದಾವೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಇದೇನಿದೆ? ಆರ್ಟ್ರಿ ಇದೆ. ಸೊ ಆರ್ಟ್ರಿ ಇಲ್ಲಿ ಎಷ್ಟು ವಾಲ್ಸ್ ಇದ್ದಾವೆ? 3 ವಾಲ್ಸ್ ಇದ್ದಾವೆ. ಎಕ್ಸ್ಟರ್ನಲ್ ಈಸ್ ಟ್ಯೂನಿಕಾ ಎಕ್ಸ್ಟರ್ನಾ ಅಥವಾ ಟ್ಯೂನಿಕಾ ಅಡ್ವಾಂಟಿಷಿಯಾ ಅಂತ ಹೇಳ್ತೀವಿ. ಓಕೆ, ಎಕ್ಸ್ಟರ್ನಲ್ ಲೇಯರ್ ಈಸ್ ಟ್ಯೂನಿಕಾ ಅಡ್ವಾಂಟಿಷಿಯಾ. ಸೊ ಇನ್ನೊಂದಿದೆ ಮಿಡಲ್ ಲೇಯರನ್ನು ನಾವು ಟ್ಯೂನಿಕಾ ಮೀಡಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನರ್ ಲೇಯರನ್ನು ನಾವು ಟ್ಯೂನಿಕಾ ಇಂಟಿಮಾ ಅಂತ ಹೇಳ್ತೀವಿ. ಸೊ ಅದೇ ಇದ್ದಾವೆ ಇಲ್ಲಿ. ಸೊ ಫಸ್ಟ್ ಇರೋದು ಟ್ಯೂನಿಕಾ ಎಕ್ಸ್ಟರ್ನಾ ಅಥವಾ ಟ್ಯೂನಿಕಾ ಅಡ್ವಾಂಟಿಷಿಯಾ, ಔಟರ್ ಲೇಯರ್ ಇದೆ. ಇದೇನಿದೆ? ಔಟರ್ ಲೇಯರ್ ಇದೆ. ಸೊ ಆರ್ಟ್ರೀಸಲ್ಲಿ ಟಫ್ ಔಟರ್ ಲೇಯರ್. ಓಕೆ, ಏನಿದೆ? ಟಫ್ ಔಟರ್ ಲೇಯರ್ ಮೇಡಪ್ ಆಫ್ ಕೊಲೆಜನ್. ಓಕೆ, ಎದರಿಂದ ಮಾಡಲಾಗಿದೆ? ಇದು ಕೊಲೆಜನ್. ಇದರಲ್ಲಿ ಏನು ಪ್ರೆಸೆಂಟ್ ಇದೆ? ಕೊಲೆಜನ್ ಲೇಯರ್ ಇದೆ. ಓಕೆ, ಇದು ಏನಿದೆ? ಕೊಲೆಜನ್ ಲೇಯರ್, ಟಫ್ ಲೇಯರ್ ಇದೆ. ಎಕ್ಸ್ಟರ್ನಲ್ ಲೇಯರ್ ಈಸ್ ಟ್ಯೂನಿಕಾ ಎಕ್ಸ್ಟರ್ನಾ ಅಥವಾ ಟ್ಯೂನಿಕಾ ಅಡ್ವಾಂಟಿಷಿಯಾ ಅಂತ ಹೇಳ್ತೀವಿ. ಇಟ್ ಈಸ್ ಅ ಟಫ್ ಲೇಯರ್ ಮೇಡಪ್ ಆಫ್ ಕೊಲೆಜನ್. ಓಕೆ, ನೆಕ್ಸ್ಟ್ ಟ್ಯೂನಿಕಾ ಮೀಡಿಯಾ ಈಸ್ ಅ ಮಿಡಲ್ ಲೇಯರ್. ಓಕೆ, ಇದೇನಿದೆ? ಮಿಡಲ್ ಲೇಯರ್ ಇದೆ. ಥಿಕ್ ಮಸ್ಕುಲಾರ್ ಲೇಯರ್ ಯಾವ ಥರ ಇದೆ? ಇಲ್ಲಿ ಥಿಕ್ ಇದೆ ಮತ್ತು ಮಸ್ಕುಲಾರ್ ಲೇಯರ್. ಓಕೆ, ಮಿಡಲ್ ಲೇಯರ್ ಇಸ್ ಅ ಮಸ್ಕುಲಾರ್ ಲೇಯರ್ ವಿತ್ ಸ್ಮೂತ್ ಮಸಲ್ಸ್. ಸೊ ಎಂಥ ಮಸಲ್ಸ್ ಇದ್ದಾವೆ? ಇಲ್ಲಿ ಸ್ಮೂತ್ ಮಸಲ್ಸ್ ಇದ್ದಾವೆ ಆ್ಯಂಡ್ ಎಲಾಸ್ಟಿಕ್ ಟಿಶ್ಯೂ ಕೂಡ ಇದೆ. ಓಕೆ, ಸ್ಮೂತ್ ಮಸಲ್ಸ್ ಇದ್ದಾವೆ ಮತ್ತು ಎಲಾಸ್ಟಿಕ್ ಟಿಶ್ಯೂ ಇದ್ದಾವೆ ಫಾರ್ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆ್ಯಂಡ್ ವ್ಯಾಸೋ ಡೈಲೇಷನ್. ಓಕೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಆ್ಯಂಡ್ ವ್ಯಾಸೋ ಡೈಲೇಷನ್ ಆಗುತ್ತೆ ಇಲ್ಲಿ. ಇಟ್ ಮೀನ್ಸ್ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಮಿಡಲ್ ಲೇಯರ್ ಮಸ್ಕುಲಾರ್ ಲೇಯರ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ? ವ್ಯಾಸೋ ಕನ್ಸ್ಟ್ರಿಕ್ಷನ್ ಆ್ಯಂಡ್ ವ್ಯಾಸೋ ಡೈಲೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ನಾವು ವ್ಯಾಸೋ ಕನ್ಸ್ಟ್ರಿಕ್ಷನ್. ಓಕೆ, ಸೊ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂದರೆ ಇಲ್ಲಿ ಏನಾಗುತ್ತೆ? ಸೊ ಇದು ಬ್ಲಡ್ ವೆಸಲ್ ಇದೆ. ಓಕೆ, ಸೊ ಇದೇನಿದೆ? ಬ್ಲಡ್ ವೆಸಲ್ ಇದೆ. ಇಲ್ಲಿ ನಾವು ನೋಡ್ಬೋದು ಡಯಾಮೀಟರ್ ಎಷ್ಟಿದೆ? ಇಷ್ಟಿದೆ. ಓಕೆ, ಸ್ವಲ್ಪ ಇದು ದೊಡ್ಡದಿದೆ ಅಂತ ಅಂದ್ಕೊಳ್ಳೋಣ. ಅದೇ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂದರೆ ಇದು ಯಾವ ಥರ ಆಗುತ್ತೆ? ಸ್ವಲ್ಪ ಕನ್ಸ್ಟ್ರಿಕ್ಟ್ ಆಗುತ್ತೆ. ಬ್ಲಡ್ ವೆಸಲ್ ಏನಾಗುತ್ತೆ? ಕನ್ಸ್ಟ್ರಿಕ್ಟ್ ಅಂದರೆ ಇಲ್ಲಿ ಡಯಾಮೀಟರ್ ಸ್ವಲ್ಪ ಸಣ್ಣದಾಗುತ್ತೆ, ಚಿಕ್ಕದಾಗುತ್ತೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಮೊದಲು ದೊಡ್ಡದಿತ್ತು, ಅದೇನಾಗಿದೆ? ಸಣ್ಣದಾಗಿದೆ. ರೀಸನ್ ಏನಿದೆ? ಅವನ ಹತ್ರ ಬೇರೆ ಕಾರಣಗಳಾಗಿರ್ಬೋದು. ಓಕೆ, ಬ್ಲಡ್ ಪ್ರೆಷರಲ್ಲಿ ಚೇಂಜಸ್ ಆಗಿರ್ಬೋದು. ಸೊ ಆ ಸಮಯದಲ್ಲಿ ಇಲ್ಲೇನಾಗುತ್ತೆ? ಇದನ್ನು ನಾವು ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಮೊದಲು ದೊಡ್ಡದಿತ್ತು ಪೈಪ್. ಓಕೆ, ಪೈಪ್ ಏನಿತ್ತು? ದೊಡ್ಡದಿತ್ತು. ಅದೇ ಹೋಗಿ ಮುಂದೆ ಏನಾಯಿತು ಸರ್? ಚಿಕ್ಕದಾಯಿತು. ಓಕೆ, ಅದೇ ಚೇಂಜ್ ಆಗಿ ಏನಾಯಿತು? ಸ್ಮಾಲ್ ಆಯಿತು. ಸೊ ಅದನ್ನು ನಾವು ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಓಕೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂದರೆ ಸೊ ಮೊದಲು ಅದು ದೊಡ್ಡದಿತ್ತು ಸರ್ ಈ ಥರ, ಅದೇ ಹೋಗಿ ಏನಾಯಿತು? ಚಿಕ್ಕದಾಯಿತು. ಓಕೆ, ಸೊ ಇದನ್ನು ನಾವು ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಎದರಲ್ಲಿ ಹೆಲ್ಪ್ ಆಗುತ್ತೆ? ಯಾವುದಾದ್ರೂ ಪೇಷಂಟ್ ಹತ್ರ ಬ್ಲಡ್ ಪ್ರೆಷರ್ ಕಡಿಮೆ ಆಗಿದೆ ಅಂದರೆ, ಬ್ಲಡ್ ಪ್ರೆಷರ್ ಕಡಿಮೆ ಆದಾಗ ನಾವು ಡ್ರಗ್ಸ್ ಕೊಡ್ತೀವಿ. ಆ ಡ್ರಗ್ಸ್ ಏನು ಮಾಡ್ತವೆ? ವ್ಯಾಸೋ ಕನ್ಸ್ಟ್ರಿಕ್ಷನ್ ಮಾಡ್ತವೆ. ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂದರೆ ಬ್ಲಡ್ ವೆಸಲ್ಸನ್ನು ಚಿಕ್ಕದಾಗಿ ಮಾಡಿದಾಗ ಆಟೋಮೆಟಿಕಲ್ಲಿ ಇದರೊಳಗಡೆ ಬ್ಲಡ್ ಪ್ರೆಷರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಸೊ ಇನ್ನೊಂದಿರೋದು ವ್ಯಾಸೋ ಡೈಲೇಷನ್. ಓಕೆ, ಸೊ ವ್ಯಾಸೋ ಡೈಲೇಷನ್ ಒಳಗಡೆ ಏನು? ಆಲ್ರೆಡಿ ಬ್ಲಡ್ ವೆಸಲ್ಸ್ ಏನಿದ್ದಾವೆ? ಚಿಕ್ಕದಿದ್ದಾವೆ ಅಥವಾ ಈ ಥರ ಇದೇನಿದೆ? ಬ್ಲಡ್ ವೆಸಲ್ ಇದೆ. ಓಕೆ, ಸೊ ಪ್ರೆಷರ್ ಹೆಚ್ಚಿಗಾಗಿದೆ. ಬ್ಲಡ್ ವೆಸಲ್ ಒಳಗಡೆ ಏನಾಗಿದೆ? ಪ್ರೆಷರ್ ಹೈ ಆಗಿದೆ. ಪ್ರೆಷರ್ ಇನ್ಕ್ರೀಸ್ ಆದಾಗ ನಾವು ಬ್ಲಡ್ ವೆಸಲನ್ನು ದೊಡ್ಡದು ಮಾಡ್ತೀವಿ. ವ್ಯಾಸೋ ಡೈಲೇಟ್ ಆಗುತ್ತೆ. ಓಕೆ, ಡೈಲೇಟ್ ಅಂದರೆ ಇಲ್ಲಿ ನಾವು ನೋಡ್ಬೋದು ಜಾಸ್ತಿ ಆಗಿದೆ. ಓಕೆ, ಜಾಸ್ತಿ ಆದಾಗ ಆಟೋಮೆಟಿಕಲಿ ಇದರೊಳಗಡೆ ಪ್ರೆಷರ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಪೇಷಂಟಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂದರೆ ಅಂಥ ಪೇಷಂಟಿಗೆ ನಾವು ವ್ಯಾಸೋ ಡೈಲೇಷನ್ ಮಾಡೋ ಡ್ರಗ್ ಕೊಡ್ತೀವಿ. ಓಕೆ, ವ್ಯಾಸೋ ಡೈಲೇಟರ್ಸ್ ನಾವು ಕೊಡ್ತೀವಿ. ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಅರ್ಥ ಆಗಿರ್ಬೋದು. ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂದರೆ ಏನು? ಬ್ಲಡ್ ವೆಸಲ್ ಚಿಕ್ಕದಾಗುತ್ತೆ. ವ್ಯಾಸೋ ಡೈಲೇಷನ್ ಅಂದರೆ ಬ್ಲಡ್ ವೆಸಲ್ ಏನಾಗುತ್ತೆ? ದೊಡ್ಡದಾಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಬ್ಲಡ್ ವೆಸಲ್ ಚಿಕ್ಕದಾಗುತ್ತೆ, ಬ್ಲಡ್ ವೆಸಲ್ ದೊಡ್ಡದಾಗುತ್ತೆ. ಓಕೆ, ಸೊ
ಎದ್ರ ಹೆಲ್ಪಿಂದ ಅದು ಆಗುತ್ತೆ ಅಂದರೆ ಟ್ಯೂನಿಕಾ ಮೀಡಿಯಾ ಇರಲಿಲ್ಲ ಅಂದರೆ ಆ ಪ್ಲೇಸಲ್ಲಿ ವ್ಯಾಸೋ ಡೈಲೇಷನ್ನು ಆಗೋದಿಲ್ಲ, ವ್ಯಾಸೋ ಕನ್ಸ್ಟ್ರಿಕ್ಷನ್ನು ಆಗೋದಿಲ್ಲ. ಸೊ ಐ ಥಿಂಕ್ ನಿಮಗೆ ವ್ಯಾಸೋ ಡೈಲೇಷನ್ ಆ್ಯಂಡ್ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅರ್ಥ ಆಗಿರ್ಬೋದು. ಸೊ ಎಕ್ಸ್ಟರ್ನಲ್ ಲೇಯರ್ ಈಸ್ ಟ್ಯೂನಿಕಾ, ಎಕ್ಸ್ಟರ್ನಲ್ ಮಿಡಲ್ ಲೇಯರ್ ಈಸ್ ಟ್ಯೂನಿಕಾ ಮೀಡಿಯಾ ಆ್ಯಂಡ್ ಇಟ್ ಈಸ್ ಅ ಮಸ್ಕುಲಾರ್ ಲೇಯರ್, ನೆನ್ಪಿಡಬೇಕು. ನೆಕ್ಸ್ಟ್ ಇದೆ ಟ್ಯೂನಿಕಾ ಇಂಟಿಮಾ. ಓಕೆ, ಟ್ಯೂನಿಕಾ ಇಂಟಿಮಾ ಸ್ಮೂತ್ ಎಂಡೋಥೀಲಿಯಂ ಲೈನಿಂಗ್. ಓಕೆ, ಇದೇನಿದೆ ಎಂಡೋಥೀಲಿಯಂ ಲೈನಿಂಗ್ ಫಾರ್ ಫ್ರಿಕ್ಷನ್ಲೆಸ್ ಬ್ಲಡ್ ಫ್ಲೋ. ಹೌದು ಸರ್, ಇಲ್ಲಿ ಎಂಥ ಲೈನಿಂಗ್ ಇದೆ? ಎಂಡೋಥೀಲಿಯಂ ಲೈನಿಂಗ್ ಇದೆ. ಇಲ್ಲಿ ಫ್ರಿಕ್ಷನ್ಲೆಸ್ ಬ್ಲಡ್ ಫ್ಲೋ, ಯಾಕಂದರೆ ಬ್ಲಡ್ ಫ್ಲೋ ಆಗೋದು ಇದೇ ಪ್ಲೇಸಲ್ಲಿ. ಟ್ಯೂನಿಕಾ ಇಂಟಿಮಾದಲ್ಲೇ ಏನಾಗುತ್ತೆ? ಬ್ಲಡ್ ಫ್ಲೋ ಆಗುತ್ತೆ ಇಲ್ಲಿ. ಓಕೆ, ಸೊ ಬ್ಲಡ್ ಫ್ಲೋ ಆಗುತ್ತೆ, ಅದಕ್ಕೋಸ್ಕರ ಎಂಥ ಸೆಲ್ಸ್ ಇದ್ದಾವೆ? ಎಂಡೋಥೀಲಿಯಂ ಸೆಲ್ಸ್ ಇದ್ದಾವೆ. ಸೊ ಈಸಿಲಿ ಸ್ಮೂದಾಗಿ ಬ್ಲಡ್ ಫ್ಲೋ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಆರ್ಟ್ರೀಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ವೇನ್ಸ್ ಬಗ್ಗೆ ನೋಡೋಣ, ವೇನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಸೊ ಆರ್ಟ್ರೀಸ್ ಏನು ಮಾಡ್ತಾ ಇದ್ದವು? ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತಾ ಇದ್ದವು. ಇದು ವೇನ್ಸ್ ಏನಿದೆ ಅದರ ಅಪೋಸಿಟ್ ಇದೆ, ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡುತ್ತೆ, ಅಂದರೆ ಆಕ್ಸಿಜನ್ ಲೆಸ್ ಬ್ಲಡ್. ಓಕೆ, ಲೆಸ್ ಆಕ್ಸಿಜನ್, ಬ್ಲಡ್ ಒಳಗಡೆ ಆಕ್ಸಿಜನ್ ಕಡಿಮೆ ಇರುತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಬ್ಲಡ್ ಒಳಗಡೆ ಆಕ್ಸಿಜನ್ ಕಡಿಮೆ ಇರುತ್ತೆ. ಆ್ಯಂಡ್ ಬ್ಯಾಕ್ ಟು ದಿ ಹಾರ್ಟ್ ಅಂದರೆ ಇಲ್ಲಿ ಬ್ಲಡ್ಡನ್ನು ಹಾರ್ಟ್ ಕಡೆ ತಗೊಂಡು ಹೋಗ್ತಾ ಇದೆ. ಓಕೆ, ಸೊ ಆರ್ಟ್ರೀಸ್ ಏನು ಮಾಡ್ತಾ ಇದ್ದವು? ಓಕೆ, ಸೊ ಆರ್ಟ್ರೀಸ್ ಏನು ಮಾಡ್ತಾ ಇದ್ದವು? ಹಾರ್ಟಿಂದ ದೂರ ತಗೊಂಡು ಹೋಗ್ತಾ ಇದ್ದವು ಬ್ಲಡ್ಡನ್ನು. ಓಕೆ, ಬ್ಲಡ್ಡನ್ನು ಹಾರ್ಟಿಂದ ದೂರ ತಗೊಂಡು ಹೋಗ್ತಾ ಇದ್ದು. ಬಟ್ ವೇನ್ ಏನು ಮಾಡ್ತಾ ಇದೆ? ಹಾರ್ಟ್ ಕಡೆ ಬ್ಲಡ್ ತೊಗೊಂಡು ಬರ್ತಾ ಇದೆ ಇದು. ಓಕೆ, ಟುವರ್ಡ್ಸ್ ದಿ ಹಾರ್ಟ್ ಬ್ಲಡ್ಡನ್ನು ತಗೊಂಡು ಬರ್ತಾ ಇದೆ. ಓಕೆ, ವೇನ್ಸ್ ಏನು ಕ್ಯಾರಿ ಮಾಡ್ತವೆ? ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತವೆ. ಆ್ಯಂಡ್ ಬ್ಯಾಕ್ ಟು ದಿ ಹಾರ್ಟ್ ಅಥವಾ ಟುವರ್ಡ್ಸ್ ದಿ ಹಾರ್ಟ್ ಅಂತ ಕೂಡ ಹೇಳ್ಬೋದು. ಎಕ್ಸೆಪ್ಟ್ ಪಲ್ಮೊನರಿ ವೇನ್. ಸೊ ಇಲ್ಲಿ ಏನಾಗುತ್ತೆ? ಪಲ್ಮೊನರಿ ವೇನ್ ಒಂದು ಉಲ್ಟಾ ಕೆಲಸ ಮಾಡುತ್ತೆ, ಅಪೋಸಿಟ್ ಆಗಿ ಕೆಲಸ ಮಾಡುತ್ತೆ. ಓಕೆ, ನಾವು ಹೇಳಿದ್ವಿ ವೇನ್ಸ್ ಕಂಟೇನ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ನಾವು ಹೇಳಿವಿ. ಬಟ್ ಇಲ್ಲಿ ಪಲ್ಮೊನರಿ ವೇನ್ ಇದೆಯಲ್ಲ, ಪಲ್ಮೊನರಿ ವೇನ್ ಏನು ಮಾಡುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡುತ್ತೆ, ಅಪೋಸಿಟ್ ಕೆಲಸ. ಓಕೆ, ನಾವು ಮೇಲ್ಗಡೆ ಹೇಳಿನಲ್ಲ, ಪಲ್ಮೊನರಿ ಆರ್ಟ್ರಿ ಮತ್ತು ಪಲ್ಮೊನರಿ ವೇನ್ಸ್ ಇದ್ದಾವೆ ಅಲ್ಲ, ಅವು ಅಪೋಸಿಟ್ ಆಗಿ ಕೆಲಸ ಮಾಡ್ತವೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಬ್ಯಾಕ್ ಟು ದಿ ಹಾರ್ಟ್ ಎಕ್ಸೆಪ್ಟ್ ಪಲ್ಮೊನರಿ ವೇನ್. ಓಕೆ, ನೆಕ್ಸ್ಟ್ ಥಿನ್ನರ್ ವಾಲ್ಸ್ ಆ್ಯಂಡ್ ಲಾರ್ಜರ್ ಲ್ಯೂಮೆನ್ ದೆನ್ ಆರ್ಟ್ರೀಸ್. ಹೌದು ಸರ್, ಇಲ್ಲಿ ಏನಿದೆ? ವಾಲ್ಸ್ ಯಾವ ಥರ ಇದ್ದಾವೆ? ಇಲ್ಲಿ ಥಿನ್ ಇದ್ದಾವೆ. ಆರ್ಟ್ರಿ ಒಳಗಡೆ ಏನಿತ್ತು? ವಾಲ್ಸ್ ಥಿಕ್ ವಾಲ್ಸ್ ಇದ್ದು. ಬಟ್ ಇಲ್ಲಿ ಏನಿದೆ? ಥಿನ್ ವಾಲ್ಸ್ ಇದೆ. ಯಾಕಂದರೆ ಆರ್ಟ್ರಿ ಒಳಗಡೆ ಪ್ರೆಷರ್ ಜಾಸ್ತಿ ಇತ್ತು, ವೇನ್ಸ್ ಒಳಗಡೆ ಅಷ್ಟು ಜಾಸ್ತಿ ಪ್ರೆಷರ್ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಥಿನ್ ವಾಲ್ಸ್ ಇದ್ದಾವೆ. ಆ್ಯಂಡ್ ಲಾರ್ಜರ್ ಲ್ಯೂಮೆನ್ ದೆನ್ ಆರ್ಟ್ರೀಸ್. ಲ್ಯೂಮೆನ್ ಅಂದರೆ ಏನು? ಒಳಗಡೆ ಇದೆ ಅಲ್ಲ ಅದು. ಸೊ ಓಪನಿಂಗ್ ಎಲ್ಲಿದೆ? ಓಕೆ, ಸೊ ಇದು ಔಟರ್ ಲೇಯರ್ ಅಂದ್ಕೊಳ್ಳೋಣ, ಮಿಡಲ್ ಲೇಯರ್ ಆ್ಯಂಡ್ ದಿಸ್ ಇಸ್ ಇನ್ನರ್ ಲೇಯರ್. ಓಕೆ, ಸೊ ಇದೇನಿದೆ? ವೇನ್ ಇದೆ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಇಲ್ಲಿ ಆರ್ಟ್ರಿ, ಇದು ಏನಿದೆ? ವೇನ್. ಇಲ್ಲೊಂದು ನಾವು ಆರ್ಟ್ರಿ ಡಯಾಗ್ರಾಮ್ ಮಾಡೋಣ. ಔಟರ್ ಲೇಯರ್, ರೆಡ್ ಕಲರಿಂದಾನೇ ಮಾಡೋಣ. ಔಟರ್ ಲೇಯರ್, ಮಿಡಲ್ ಲೇಯರ್ ಆ್ಯಂಡ್ ಓಕೆ, ಸೊ ನಾವಿಲ್ಲಿ ನೋಡಿದಾಗ ಲ್ಯೂಮೆನ್ ಏನಿದೆ ಇಲ್ಲಿ ಆರ್ಟ್ರಿಗಿಂತ ದೊಡ್ಡದಿದೆ. ಓಕೆ, ಸೊ ಇಲ್ಲಿ ಏನಿದೆ? ಇದು ಆರ್ಟ್ರಿ. ಓಕೆ, ಇದೇನಿದೆ? ಆರ್ಟ್ರಿ ಇದೆ. ಸೊ ಲ್ಯೂಮೆನ್ ಅಂದರೆ ಇದು ಪ್ಲೇಸ್ ಸೆಂಟ್ರಲ್ ಇದೆ ಅಲ್ಲ. ಓಕೆ, ಸೊ ಇದು ಪ್ಲೇಸನ್ನು ನಾವು ಲ್ಯೂಮೆನ್ ಅಂತ ಹೇಳ್ತೀವಿ. ಲ್ಯೂಮೆನ್ ಒಳಗಡೆ ಆರ್ಟ್ರಿ ಒಳಗಡೆ ಲ್ಯೂಮೆನ್ ಏನಿರುತ್ತೆ? ಸ್ಮಾಲ್ ಇರುತ್ತೆ. ಆ್ಯಂಡ್ ವೇನ್ಸ್ ಒಳಗಡೆ ಲ್ಯೂಮೆನ್ ದೊಡ್ಡದಿರುತ್ತೆ. ನೆನ್ಪಿಡಬೇಕು, ಇಲ್ಲಿ ವೇನ್ಸ್ ಒಳಗಡೆ ಇವಿರ್ತವೆ ಎಲ್ಲ, ವಾಲ್ಸ್ ಥಿನ್ ಇರ್ತವೆ. ಆ್ಯಂಡ್ ಆರ್ಟ್ರಿ ಒಳಗಡೆ ವಾಲ್ಸ್ ಥಿಕ್ ಇರ್ತವೆ.
ಸೊ ಡಯಾಗ್ರಾಮ್ ಅಷ್ಟೇನು ಸರಿಯಾಗಿ ಬಂದಿಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ಥಿನ್ನರ್ ವಾಲ್ಸ್ ಇರ್ತವೆ. ಓಕೆ, ವೇನ್ಸ್ ಒಳಗಡೆ ವಾಲ್ಸ್ ಥಿನ್ ಇರ್ತವೆ ಆ್ಯಂಡ್ ಲಾರ್ಜರ್ ಲ್ಯೂಮೆನ್ ಅಂದರೆ ಇದು ಒಳಗಡೆ. ಓಕೆ, ಸೊ ಇದು ಮಿಡಲ್ ಪಾರ್ಟ್ ಇದೆಲ್ಲ, ಅಲ್ಲಿಂದ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಅಲ್ಲಿಂದ ಬ್ಲಡ್ ಫ್ಲೋ ಆಗುತ್ತೆ. ಸೊ ಲ್ಯೂಮೆನ್ ಏನಿರುತ್ತೆ ವೇನ್ಸ್ ಒಳಗಡೆ ಲಾರ್ಜರ್ ಲ್ಯೂಮೆನ್ ಇರುತ್ತೆ, ನೆನಪಿಡಬೇಕು. ಲ್ಯೂಮೆನ್ ಮೀನ್ಸ್ ಒಳಗಡೆ ಪಾರ್ಟ್ ಇದೆಲ್ಲ, ಅದು ಅಲ್ಲಿಂದ ಬ್ಲಡ್ ಫ್ಲೋ ಆಗುತ್ತೆ. ಏನಾಗುತ್ತೆ? ಬ್ಲಡ್ ಫ್ಲೋ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಸೊ ಇಲ್ಲೇನಿದೆ? ಥಿನ್ನರ್ ವಾಲ್ಸ್, ಲಾರ್ಜರ್ ಲ್ಯೂಮೆನ್. ನೆಕ್ಸ್ಟ್, ಕಂಟೇನ್ ವಾಲ್ ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ ಸ್ಪೆಷಲಿ ಇನ್ ಲಿಮ್ಸ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ವಾಲ್ವ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ. ಏನಿದ್ದಾವೆ? ವಾಲ್ವ್ಸ್ ಅಂದರೆ ಒಂಥರ ಇಂದ ಡೋರ್ ಥರ ಅಥವಾ ವಿಂಡೋ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇಲ್ಲಿ ಏನಿದ್ದಾವೆ? ವಾಲ್ವ್ಸ್ ಇದ್ದಾವೆ ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ. ವಾಲ್ವ್ಸ್ ಯಾಕೆ ಪ್ರೆಸೆಂಟ್ ಇದ್ದಾವೆ ಅಂದರೆ ಬ್ಯಾಕ್ ಫ್ಲೋ ಆಗಬಾರ್ದು ಅಂತ ಇಲ್ಲಿ ವಾಲ್ವ್ಸ್ ಇದ್ದಾವೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇದೆ ಮೇಲ್ಗಡೆ. ಓಕೆ, ಬ್ಲಡ್ ಫ್ಲೋ ಆಗ್ತಾ ಇದೆ ಮೇಲ್ಗಡೆ, ಅದು ಮೇಲ್ಗಡೆ ಹೋಗೋದು, ರಿಟರ್ನ್ ಬರಬಾರ್ದು. ಓಕೆ, ಬ್ಯಾಕ್ ಫ್ಲೋ ಆಗಬಾರ್ದು ಅಂತ ಇಲ್ಲಿ ವಾಲ್ವ್ಸ್ ಪ್ರೆಸೆಂಟ್ ಇದ್ದಾವೆ. ಇಲ್ಲಿ ನೀವು ನೋಡ್ಬೋದು ಈ ಥರ. ಓಕೆ, ವಾಲ್ವ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ. ಸೊ ಸ್ವಲ್ಪ ಬ್ಲಡ್ ಇಲ್ಲಿ ರಿಟರ್ನ್ ಬರೋಕ್ಕೆ ಟ್ರೈ ಮಾಡ್ತು, ಬಟ್ ಬರಲಿಲ್ಲ. ಮತ್ತೆ ಇದು ರಿಟರ್ನ್ ಹೋಗ್ತಾ ಇದೆ, ನೀವು ನೋಡಬೇಕು. ಮತ್ತೆ ಇದು ರಿಟರ್ನ್ ಹೋಗ್ತಾ ಇದೆ. ರೀಸನ್ ಏನಿದೆ? ಇಲ್ಲಿ ವಾಲ್ವ್ಸ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಸೊ ಇವೆಲ್ಲ ಏನಿದ್ದಾವೆ? ವಾಲ್ವ್ಸ್ ಅಂದರೆ ನೀವು ಡೋರ್ ಅಂದ್ಕೊಳ್ಳಿ. ಸೊ ವಾಲ್ವ್ಸ್ ಮೀನ್ಸ್ ಡೋರ್. ಈ ಡೋರ್ಸ್ ಏನು ಮಾಡ್ತವೆ? ಓನ್ಲಿ ಫ್ರಂಟ್. ಓಕೆ, ಓನ್ಲಿ ಮುಂದ್ಗಡೆ ಹೋಗೋಕ್ಕೆ ಹೆಲ್ಪ್ ಮಾಡ್ತವೆ, ರಿಟರ್ನ್ ಬರಗೊಡೋದಿಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ವಾಲ್ ಏನಾಗಿದೆ? ಕ್ಲೋಸ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ಕ್ಲೋಸ್ಡ್ ವಾಲ್ ಅಂತ ತೋರಿಸ್ತಾ ಇದೆ. ಓಕೆ, ರಿಟರ್ನ್ ಬರೋಕ್ಕೆ ಇದು ಬಿಡೋದಿಲ್ಲ, ಓನ್ಲಿ ನೀವು ಮೇಲ್ಗಡೆನೇ ಹೋಗಬೇಕು. ಓಕೆ, ಸೊ ಇಲ್ಲಿ ವಾಲ್ವ್ಸ್ ಪ್ರೆಸೆಂಟ್ ಇದ್ದಾವೆ. ಆರ್ಟ್ರಿ ಒಳಗಡೆ ವಾಲ್ವ್ಸ್ ಆಬ್ಸೆಂಟ್ ಇದ್ದವು. ಸೊ ನಾವು ಡಿಫ್ರೆನ್ಸಸ್ ಕೂಡ ನೋಡೋಣ ಈ ವಿಡಿಯೋದಲ್ಲಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟ್ರೀಸ್ ಆ್ಯಂಡ್ ವೇನ್ಸ್. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ವೇನ್ಸ್ ಏನು ಮಾಡುತ್ತೆ? ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಕ್ಯಾರಿ ಮಾಡುತ್ತೆ ಆ್ಯಂಡ್ ಟುವರ್ಡ್ಸ್ ದಿ ಹಾರ್ಟ್ ಕ್ಯಾರಿ ಮಾಡುತ್ತೆ ಆ್ಯಂಡ್ ಎಕ್ಸೆಪ್ಟ್ ಪಲ್ಮನರಿ ವೇನ್. ಹೌದು ಸರ್, ಪಲ್ಮನರಿ ವೇನ್ ಉಲ್ಟಾ ಕೆಲಸ ಮಾಡುತ್ತೆ. ನೆಕ್ಸ್ಟ್, ಥಿನ್ನರ್ ವಾಲ್ಸ್ ಇದ್ದಾವೆ, ವಾಲ್ಸ್ಗಳು ಥಿನ್ನ ಇದ್ದಾವೆ. ಆ್ಯಂಡ್ ಲಾರ್ಜ್ ಲ್ಯೂಮೆನ್ ಹೇಗಿದ್ದಾವೆ? ಲ್ಯೂಮೆನ್ ಏನಿದ್ದಾವೆ ಇಲ್ಲಿ? ಲಾರ್ಜ್ ಇದ್ದಾವೆ. ವಾಲ್ಸ್ ಏನಿದ್ದಾವೆ? ಥಿನ್ ಇದ್ದಾವೆ. ಕಂಟೇನ್ ವಾಲ್ವ್. ಓಕೆ, ಕಂಟೇನ್ ವಾಲ್ವ್ ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ. ವಾಲ್ವ್ ಎದರಲ್ಲಿ ಹೆಲ್ಪ್ ಮಾಡ್ತವೆ? ಬ್ಯಾಕ್ ಫ್ಲೋ ಆಗಬಾರ್ದು ಅಂತ ಹೆಲ್ಪ್ ಮಾಡುತ್ತೆ. ಸೊ ಸ್ಟ್ರಕ್ಚರ್ ನಾವು ನೋಡಿದಾಗ ಟ್ಯೂನಿಕಾ ಎಕ್ಸ್ಟರ್ನಾ, ಇಲ್ಲಿ ಕೂಡ ಸೇಮ್ ಇದ್ದಾವೆ. ಓಕೆ, ಎಕ್ಸ್ಟರ್ನಲ್ ಲೇಯರ್ ಈಸ್ ಟ್ಯೂನಿಕಾ ಎಕ್ಸ್ಟರ್ನಾ. ಇದು ಥಿಕ್ಕೆಸ್ಟ್ ಲೇಯರ್ ಇನ್ ವೇನ್ ಒಳಗಡೆ ನಾವು ನೋಡಿದಾಗ ಯಾವ ಲೇಯರ್ ಎಲ್ಲಕ್ಕಿಂತ ಥಿಕ್ ಇರುತ್ತೆ ಅಂತ ಕೇಳಿದಾಗ, ಸರ್ ಟ್ಯೂನಿಕಾ ಎಕ್ಸ್ಟರ್ನಾ ಈಸ್ ಥಿಕ್ ಇನ್ ವೇನ್ಸ್. ಬಟ್ ಆರ್ಟ್ರಿ ಒಳಗಡೆ ಯಾವುದು ಥಿಕ್ಕಿತ್ತು? ಟ್ಯೂನಿಕಾ ಮೀಡಿಯಾ ಥಿಕ್ಕಿತ್ತು. ಓಕೆ, ಬಟ್ ವೇನ್ಸ್ ಒಳಗಡೆ ಟ್ಯೂನಿಕಾ ಎಕ್ಸ್ಟರ್ನಾ ಏನಾಗಿದೆ? ಥಿಕ್ ಆಗಿದೆ. ನೆಕ್ಸ್ಟ್, ಟ್ಯೂನಿಕಾ ಮೀಡಿಯಾ. ಓಕೆ, ಸೊ ಟ್ಯೂನಿಕಾ ಮೀಡಿಯಾ ಇಲ್ಲಿ ಥಿನ್ನರ್ ದೆನ್ ಆರ್ಟ್ರೀಸ್. ಓಕೆ, ಸೊ ಆರ್ಟ್ರಿ ಒಳಗಡೆ ಥಿಕ್ ಇತ್ತು, ಟ್ಯೂನಿಕಾ ಮೀಡಿಯಾ ಆರ್ಟ್ರಿ ಒಳಗಡೆ ಏನಿತ್ತು? ಥಿಕ್ ಇತ್ತು. ಬಟ್ ವೇನ್ಸ್ ಒಳಗಡೆ ಏನಿದೆ? ಥಿನ್ ಇದೆ. ವೇನ್ಸ್ ಒಳಗಡೆ ಟ್ಯೂನಿಕಾ ಮೀಡಿಯಾ ಯಾವ ಥರ ಇದೆ? ಥಿನ್ ಇದೆ. ನೆಕ್ಸ್ಟ್, ಟ್ಯೂನಿಕಾ ಇಂಟಿಮಾ. ಸೊ ಟ್ಯೂನಿಕಾ ಇಂಟಿಮಾ ಒಳಗಡೆ ಇನ್ನರ್ ಲೇಯರ್ದಲ್ಲಿ ನಾವು ನೋಡಿದಾಗ ಇಲ್ಲಿ ವಾಲ್ವ್ಸ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಇಲ್ಲಿ ಡೋರ್ಸ್ ಪ್ರೆಸೆಂಟ್ ಇದ್ದಾವೆ, ನಾವು ನೋಡ್ಬೋದು. ವಾಲ್ವ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ. ಆರ್ಟ್ರಿ ಒಳಗಡೆ ವಾಲ್ವ್ಸ್ ಆಬ್ಸೆಂಟ್ ಇತ್ತು. ಓಕೆ, ಆರ್ಟ್ರಿ ಒಳಗಡೆ ವಾಲ್ವ್ಸ್ ಆಬ್ಸೆಂಟ್ ಇತ್ತು. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ಇಲ್ಲಿ ಕೂಡ 3 ಲೇಯರ್ಸ್ ಬರ್ತವೆ. 3 ಲೇಯರ್ಸ್ ಸೇಮ್ ನೇಮ್ ಇಡ್ತೀವಿ ನಾವು, ಟ್ಯೂನಿಕಾ ಎಕ್ಸ್ಟರ್ನಾ, ಟ್ಯೂನಿಕಾ ಮೀಡಿಯಾ ಆ್ಯಂಡ್ ಟ್ಯೂನಿಕಾ ಇಂಟಿಮಾ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಕ್ಯಾಪಿಲರೀಸ್. ಸೊ ಕ್ಯಾಪಿಲರೀಸ್ ಅಂದರೆ ಏನು? ಸ್ಮಾಲೆಸ್ಟ್ ಬ್ಲಡ್ ವೆಸಲ್ ಅಂತ ಹೇಳ್ಬೋದು, ಅಥವಾ ಮೈಕ್ರೋಸ್ಕೋಪಿಕ್ ಬ್ಲಡ್ ವೆಸಲ್ಸ್. ಎಂಥ ಬ್ಲಡ್ ವೆಸಲ್ಸ್ ಇದ್ದಾವೆ? ಮೈಕ್ರೋಸ್ಕೋಪಿಕ್ ಬ್ಲಡ್ ವೆಸಲ್ಸ್ ಕನೆಕ್ಟ್ ಆರ್ಟ್ರಿಯೋಲ್ಸ್ ಟು ವೆನ್ಯೂಲ್ಸ್. ಸೊ ಇದು ನಾವು ನೋಡೋಣ. ಆರ್ಟ್ರಿಯೋಲ್ಸ್ ಟು ವೆನ್ಯೂಲ್ಸಿಗೆ ಇದು ಕನೆಕ್ಟ್ ಮಾಡುತ್ತೆ. ಓಕೆ, ಆರ್ಟ್ರಿಯೋಲ್ಸಿಗೆ ಮತ್ತು ವೆನ್ಯೂಲ್ಸಿಗೆ ಕನೆಕ್ಟ್ ಮಾಡುತ್ತೆ. ಅಂದರೆ ಅರ್ಥ ಏನು? ಸೊ ಇದು ಏನಿದೆ? ಆರ್ಟ್ರಿಯೋಲ್ ಇದೆ. ಓಕೆ, ಸೊ ಡಿವೈಡ್ ಆಗುತ್ತೆ ಇದು ಈ ಥರ. ಇಲ್ಲೇನಾಯಿತು? ಕ್ಯಾಪಿಲರೀಸ್ ಅದು. ಓಕೆ, ಸೊ ಕ್ಯಾಪಿಲರೀಸ್ ಬಂದು ಇದು ಏನಾಗುತ್ತೆ? ಮತ್ತೆ ಮುಂದೆ ವೇನ್ ಆಗುತ್ತೆ. ಓಕೆ, ಹಾಂ. ಸೊ ಇದನ್ನು ನಾವು ಆರ್ಟ್ರಿಯೋಲ್, ವೆನ್ಯೂಲ್ ಆ್ಯಂಡ್ ಮಿಡಲಲ್ಲಿ ಇದು ಇರೋದು ಕ್ಯಾಪಿಲರಿ. ಓಕೆ, ಸೊ ಆರ್ಟ್ರಿಯೋಲ್ ಮತ್ತು ವೆನ್ಯೂಲಿಗೆ ಇದು ಏನು ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಓಕೆ, ಆರ್ಟ್ರಿಯೋಲಿಗೆ ಮತ್ತು ವೆನ್ಯೂಲಿಗೆ ಇದು ಏನು ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇದು ಏನಿದೆ ಅಂತ. ಓಕೆ, ನೆಕ್ಸ್ಟ್
ಸೈಟ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಹೌದು ಸರ್, ಯಾವ ಬ್ಲಡ್ ವೆಸಲಲ್ಲಿ ಎಕ್ಸ್ಚೇಂಜ್ ಆಗುತ್ತೆ, ಗ್ಯಾಸಸ್ ಎಕ್ಸ್ಚೇಂಜ್ ಎಲ್ಲಾಗ್ತವೆ ಅಂತ ಕೇಳಿದಾಗ ಸರ್ ಕ್ಯಾಪಿಲರಿ ಅಂತ ನಾವು ಹೇಳಬೇಕು. ಓಕೆ, ಸೈಟ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್ ಬಿಟ್ವೀನ್ ದಿ ಬ್ಲಡ್ ಆ್ಯಂಡ್ ಟಿಶ್ಯೂ. ಓಕೆ, ಕ್ಯಾಪಿಲರಿಯಲ್ಲಿ ಏನಾಗ್ತಾ ಇದೆ, ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಾ ಇದೆ, ನ್ಯೂಟ್ರಿಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಆ್ಯಂಡ್ ವೇಸ್ಟ್ ಕೂಡ ಎಕ್ಸ್ಚೇಂಜ್ ಆಗ್ತಾ ಇದೆ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂ. ಬ್ಲಡ್ ಮತ್ತು ಟಿಶ್ಯೂ ಮಧ್ಯೆ ಏನಾಗ್ತಾ ಇದೆ, ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಕಂಪೋಸ್ಡ್ ಆಫ್ ಅ ಸಿಂಗಲ್ ಲೇಯರ್ ಆಫ್ ಎಂಡೋಥೀಲಿಯಂ. ಓಕೆ, ಸೊ ಅಲ್ಲಿ ನಾವು ಮೇಲ್ಗಡೆ ನೋಡಿದ್ದೀವಿ ಎಷ್ಟು ಲೇಯರ್ಸ್ ಇದ್ದು, ತ್ರೀ ವಾಲ್ಸ್ ಇದ್ದು, ಬಟ್ ಇಲ್ಲಿ ಆ ಥರ ಇಲ್ಲ, ಇಲ್ಲಿ ಓನ್ಲಿ ಒನ್ ಲೇಯರ್ ಇದೆ ವಿಚ್ ಈಸ್ ಎಂಡೋಥೀಲಿಯಂ ಲೇಯರ್. ಎಂಡೋಥೀಲಿಯಂ ಲೇಯರ್ ನಾವು ನೋಡೋಕ್ಕೆ ಕಾಣಿಸ್ತಾ ಇದೆ. ಓಕೆ, ಸೊ ಸಿಂಗಲ್ ಸೆಲ್ ಲೇಯರ್ ಇದೆ, ಇಲ್ಲಿ ನಾವು ನೋಡ್ಬೋದು ಸಿಂಗಲ್ ಸೆಲ್ಸ್ ಲೇಯರ್ ಇದೆ ಒಂದು, ಅದನ್ನು ನಾವು ಎಂಡೋಥೀಲಿಯಂ ಅಂತ ಹೇಳ್ತೀವಿ. ಓಕೆ, ಸೊ ಸಿಂಗಲ್ ಸೆಲ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಇದು ಸಿಂಗಲ್ ಸೆಲ್ ಒಂದೇ ಲೇಯರ್ ಇದೆಯಲ್ಲ, ಅದು ಹೆಲ್ಪ್ ಎದರಲ್ಲಿ ಮಾಡುತ್ತೆ, ಎಕ್ಸ್ಚೇಂಜ್ ಆಫ್ ದಿ ಗ್ಯಾಸಸ್. ಓಕೆ, ಸೊ ಎಷ್ಟು ಲೇಯರ್ಸ್ ಜಾಸ್ತಿ ಇದ್ದು ಅಷ್ಟು ಬೇಗ ಅಷ್ಟು ಲೇಟ್ ಆಗುತ್ತೆ. ಓಕೆ, ಎಷ್ಟು ಲೇಯರ್ಸ್ ಜಾಸ್ತಿ ಇದ್ವಲ್ಲ ಅಷ್ಟು ಲೇಟ್ ಆಗುತ್ತೆ ಗ್ಯಾಸ್ ಎಕ್ಸ್ಚೇಂಜ್ ಮಾಡೋಕ್ಕೆ, ನ್ಯೂಟ್ರಿಷನ್ ಎಕ್ಸ್ಚೇಂಜ್ ಮಾಡೋಕ್ಕೆ, ವೇಸ್ಟ್ ಎಕ್ಸ್ಚೇಂಜ್ ಮಾಡೋಕ್ಕೆ ಅಷ್ಟು ಜಾಸ್ತಿ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಓನ್ಲಿ ಸಿಂಗಲ್ ಲೇಯರ್ ಇದೆ, ಸಿಂಗಲ್ ಲೇಯರ್ ಆಫ್ ಸೆಲ್ ಇದೆ, ಅದು ಹೆಲ್ಪ್ ಮಾಡುತ್ತೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸಲ್ಲಿ, ನ್ಯೂಟ್ರಿಷನಲ್ಲಿ ಆ್ಯಂಡ್ ವೇಸ್ಟಲ್ಲಿ ಇದು ಹೆಲ್ಪ್ ಮಾಡುತ್ತೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಫೌಂಡ್ ಇನ್ ಆಲ್ ಟಿಶ್ಯೂ ಎಕ್ಸೆಪ್ಟ್ ಕಾರ್ಟಿಲೇಜ್. ಸೊ ಕ್ಯಾಪಿಲರೀಸ್ ಪ್ರತಿಯೊಂದು ಟಿಶ್ಯೂಲ್ಲಿ ನಮಗೆ ಕಾಣಿಸ್ತವೆ ಎಕ್ಸೆಪ್ಟ್ ಕಾರ್ಟಿಲೇಜ್. ಓಕೆ, ಆ್ಯಂಡ್ ಲೆನ್ಸ್ ಆಫ್ ದಿ ಐಸ್. ಸೊ ಕಣ್ಣಿನಲ್ಲಿ ಲೆನ್ಸ್ ಇರುತ್ತೆ ಅಲ್ಲ, ಲೆನ್ಸಲ್ಲಿ ಕೂಡ ನಮಗೆ ಕ್ಯಾಪಿಲರೀಸ್ ಕಾಣಿಸೋಲ್ಲ, ಆ್ಯಂಡ್ ಕಾರ್ನಿಯಾದಲ್ಲಿ ಕೂಡ ಕ್ಯಾಪಿಲರೀಸ್ ಕಾಣಿಸೋದಿಲ್ಲ. ಸೊ ಇಂಪಾರ್ಟೆಂಟ್ ಇದೆ, ಸೊ MCQ ಅಲ್ಲಿ ಬರಬಹುದು. ಓಕೆ, ಸೊ ಇಲ್ಲಿ ಕ್ಯಾಪಿಲರೀಸ್ ಯಾವ ಪ್ಲೇಸಲ್ಲಿ ಆಬ್ಸೆಂಟ್ ಇದ್ದಾವೆ ಅಂತ ಕೇಳಿದಾಗ ಸರ್ ಕಾರ್ಟಿಲೇಜಲ್ಲಿ ಆಬ್ಸೆಂಟ್ ಇದೆ, ಲೆನ್ಸ್ ಆಫ್ ದಿ ಐಯಲ್ಲಿ ಆಬ್ಸೆಂಟ್ ಇದೆ, ಆ್ಯಂಡ್ ಕಾರ್ನಿಯಾದಲ್ಲಿ ಕೂಡ ಆಬ್ಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಬ್ಲಡ್ ವೆಸಲ್ಸ್. ಓಕೆ, ಸೊ ನಾವು ನೋಡೋಣ ಆರ್ಟ್ರೀಸ್ ಅಂದರೆ ಏನು, ಆರ್ಟ್ರಿಯೋಲ್ಸ್ ಅಂದರೆ ಏನು, ಇದೆಲ್ಲ ನಾವು ಇಲ್ಲಿ ನೋಡೋಣ. ಫಸ್ಟ್ ಆರ್ಟ್ರಿ ಇರುತ್ತೆ. ಓಕೆ, ಏನಿರುತ್ತೆ, ಆರ್ಟ್ರಿ ಇರುತ್ತೆ. ಸೊ ಆರ್ಟ್ರಿ ಏನಾಗುತ್ತೆ, ಡಿವೈಡ್ ಆಗುತ್ತೆ, ಭಾಳಷ್ಟು ಸಾರಿ ಡಿವೈಡ್ ಆಗಿ ಅದು ಏನಾಗುತ್ತೆ, ಆರ್ಟ್ರಿಯೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ, ಆರ್ಟ್ರಿಯೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆರ್ಟ್ರಿಯೋಲ್ ಮತ್ತೆ ಡಿವೈಡ್ ಆಗುತ್ತೆ, ಕ್ಯಾಪಿಲರಿ ಆಗುತ್ತೆ. ಏನಾಗುತ್ತೆ, ಕ್ಯಾಪಿಲರಿ ಆಗುತ್ತೆ. ಸ್ಮಾಲೆಸ್ಟ್ ಬ್ಲಡ್ ವೆಸಲ್ ಕ್ಯಾಪಿಲರಿ. ಓಕೆ, ಸ್ಮಾಲೆಸ್ಟ್ ಬ್ಲಡ್ ವೆಸಲ್ ಕ್ಯಾಪಿಲರಿ. ಸೊ ಕ್ಯಾಪಿಲರಿದಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಗ್ಯಾಸಸ್. ಓಕೆ, ನ್ಯೂಟ್ರಿಷನ್ ಗ್ಯಾಸಸ್ ಎಲ್ಲ ಏನಾಗ್ತವೆ, ಕ್ಯಾಪಿಲರಿದಲ್ಲಿ ಎಕ್ಸ್ಚೇಂಜ್ ಆಗ್ತವೆ. ಓಕೆ, ಮತ್ತದೇ ಮುಂದ್ಗಡೆ ಹೋಗಿ ಜಾಯಿನ್ ಆಗುತ್ತೆ ವೆನ್ಯೂಲಿಗೆ ಇದು ಕನೆಕ್ಟ್ ಆಗುತ್ತೆ, ಆ್ಯಂಡ್ ಮತ್ತೆ ವೆನ್ಯೂಲ್ಸ್, ಭಾಳಷ್ಟು ವೆನ್ಯೂಲ್ಸ್ ಜಾಯಿನ್ ಆಗ್ತವೆ, ವೇನ್ ಆಗುತ್ತೆ, ಮತ್ತು ಹರ್ಟ್ ತನಕ ಹೋಗುತ್ತೆ. ಓಕೆ, ಮತ್ತು ಹರ್ಟಿಂದ ಇದೇ ಥರ. ಓಕೆ, ಆರ್ಟ್ರೀಸ್ ಬರ್ತವೆ, ಆರ್ಟ್ರಿಯೋಲ್ಸ್ ಬರ್ತವೆ, ಕ್ಯಾಪಿಲರೀಸ್ ಬರ್ತವೆ. ಓಕೆ, ಮತ್ತು ವೆನ್ಯೂಲ್ಸ್, ವೇನ್ಸ್. ಓಕೆ, ಸೊ ನಾವಿಲ್ಲಿ ನೋಡಿದಾಗ ಇಲ್ಲಿ ನೋಡ್ಬೋದು ಹರ್ಟ್ ಇದೆ. ಓಕೆ, ಸೊ ಹರ್ಟಿಂದ ಏನು ಬರ್ತಾ ಇದೆ, ಆರ್ಟ್ರಿ ಬರ್ತಾ ಇದೆ. ಎಕ್ಸಾಂಪಲ್ ಏನಿದೆ, ಅಯೋರ್ಟಾ. ಓಕೆ, ಸೊ ಏನಿದೆ, ಅಯೋರ್ಟಾ ಇದೆ. ಓಕೆ, ಸೊ ಇದು ಏನಾಗ್ತಾ ಇದೆ, ಆರ್ಟ್ರಿ ಬರ್ತಾ ಇದೆ ಇಲ್ಲಿ ಜಾಸ್ತಿ ಡಿವೈಡ್ ಆಗ್ತಾ ಇದ್ದಾವೆ. ಓಕೆ, ಆರ್ಟ್ರಿ ಏನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ. ಸೊ ಡಿವೈಡ್ ಆಗೋದು ಏನಾಗುತ್ತೆ, ಆರ್ಟ್ರಿಯೋಲ್ಸ್ ಆಗುತ್ತೆ. ಏನಾಗುತ್ತೆ, ಡಿವೈಡ್ ಆಗೋದು ಏನಾಗುತ್ತೆ, ಆರ್ಟ್ರಿಯೋಲ್ಸ್ ಆಗುತ್ತೆ. ಆರ್ಟ್ರಿಯೋಲ್ ಬರ್ತಾ ಇದೆ, ಮತ್ತೆ ಇಲ್ಲಿ ಭಾಳಷ್ಟು ಡಿವೈಡ್ ಆಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಏನಾಗ್ತಾ ಇದೆ, ಕೆಳಗಡೆ ಭಾಳಷ್ಟು ಡಿವೈಡ್ ಆಗ್ತಾ ಇದೆ. ಓಕೆ, ಸೊ ಆ ಡಿವೈಡ್ ಆಗಿರೋ ಸ್ಮಾಲೆಸ್ಟ್ ಬ್ಲಡ್ ವೆಸಲ್ಸನ್ನು ನಾವು ಏನಂತ ಹೇಳ್ತೀವಿ, ಕ್ಯಾಪಿಲರಿ ಅಂತ ಹೇಳ್ತೀವಿ. ಓಕೆ, ಸೊ ಕ್ಯಾಪಿಲರಿ ಈ ಪ್ಲೇಸಲ್ಲಿ ಏನಾಗುತ್ತೆ, ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಷನ್ ಎಲ್ಲ ಏನಾಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ, ಆ್ಯಂಡ್ ನ್ಯೂಟ್ರಿಷನ್ ಎಲ್ಲ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ ಬಿಟ್ವೀನ್ ದಿ ಬ್ಲಡ್ ಆ್ಯಂಡ್ ಟಿಶ್ಯೂ. ಓಕೆ, ಸೊ ಇಲ್ಲಿ ಕ್ಯಾಪಿಲರಿ ಮತ್ತೆ ಜಾಯಿನ್ ಆಗ್ತಾ ಇದ್ದಾವೆ. ನೀವು ನೋಡ್ಬೋದು ಕ್ಯಾಪಿಲರೀಸ್ ಏನಾಗ್ತಾ ಇದ್ದಾವೆ, ಜಾಯಿನ್ ಆಗ್ತಾ ಇದ್ದಾವೆ. ಸೊ ಜಾಯಿನ್ ಆದಾಗ ಏನಾಗುತ್ತೆ, ವೆನ್ಯೂಲ್ ಆಗುತ್ತೆ. ಓಕೆ, ಏನಾಗುತ್ತೆ, ವೆನ್ಯೂಲ್ ಆಗುತ್ತೆ. ಸೊ ಭಾಳಷ್ಟು ವೆನ್ಯೂಲ್ಸ್ ಬಂದು ಒಂದೇ ಪ್ಲೇಸಲ್ಲಿ ಜಾಯಿನ್ ಆಗುತ್ತೆ, ಅದನ್ನು ನಾವು ವೇನ್ ಅಂತ ಹೇಳ್ತೀವಿ. ಮತ್ತೆ ವೇನ್ ಇದು ಹರ್ಟಿಗೆ ತಗೊಂಡು ಹೋಗುತ್ತೆ, ಅದೇ ಥರ ಮತ್ತೆ ಈ ಥರ ಸೈಕಲ್ ನಡೀತಾ ಇರುತ್ತೆ. ಓಕೆ, ಸೊ ಫಸ್ಟ್ ಏನು ನಾವು ನೋಡಬೇಕು, ಆರ್ಟ್ರೀಸ್ ಇದ್ದಾವೆ. ಓಕೆ, ಡಿವೈಡ್ ಆಗಿ ಆರ್ಟ್ರಿಯೋಲ್ಸ್ ಆಗ್ತವೆ, ಆರ್ಟ್ರಿಯೋಲ್ಸ್ ಮತ್ತೆ ಡಿವೈಡ್ ಆಗ್ತವೆ, ಕ್ಯಾಪಿಲರಿ ಆಗ್ತವೆ, ಕ್ಯಾಪಿಲರೀಸ್ ಎಲ್ಲ ಜಾಯಿನ್ ಆಗ್ತವೆ, ವೆನ್ಯೂಲ್ ಆಗುತ್ತೆ. ಬಹಳಷ್ಟು ವೆನ್ಯೂಲ್ ಜಾಯಿನ್ ಆದಾಗ ವೇನ್ ಆಗುತ್ತೆ, ನೆನಪಿಡಬೇಕು. ಓಕೆ, ಸೊ
ನೆಕ್ಸ್ಟ್ ನಾವು ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟ್ರೀಸ್ ಆ್ಯಂಡ್ ವೇನ್ಸ್. ಸೊ ಭಾಳಷ್ಟು ಸರಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ, ಭಾಳಷ್ಟು ಕನ್ಫ್ಯೂಷನ್ ಕೂಡ ಇರುತ್ತೆ ಇದ್ರ ಮಧ್ಯದಲ್ಲಿ. ಸೊ ಫಸ್ಟ್ ನಾವು ನೋಡೋಣ. ಸೊ ಇಲ್ಲಿ ಫೀಚರ್ಸ್ ಇದೆ ಆರ್ಟ್ರೀಸ್ ಆ್ಯಂಡ್ ವೇನ್ಸ್. ಓಕೆ, ಸೊ ಫೀಚರ್ಸ್ ಅಂದರೆ ಡೈರೆಕ್ಷನ್ ಆಫ್ ಬ್ಲಡ್ ಫ್ಲೋ, ಈ ಥರ ಟೈಪ್ಸ್ ಆಫ್ ಬ್ಲಡ್ ಕ್ಯಾರಿ ಮಾಡುತ್ತೆ, ಈ ಥರ ಭಾಳಷ್ಟು ಫೀಚರ್ಸ್ ಇರ್ತವೆ. ಸೊ ಫಸ್ಟ್ ನಾವು ನೋಡೋಣ ಡೈರೆಕ್ಷನ್ ಆಫ್ ಬ್ಲಡ್ ಫ್ಲೋ. ಡೈರೆಕ್ಷನ್ ಆಫ್ ಬ್ಲಡ್ ಫ್ಲೋ, ಆರ್ಟ್ರೀಸ್ ಏನು ಮಾಡ್ತವೆ, ಅವೇ ಫ್ರಮ್ ದಿ ಹರ್ಟಿಂದ ದೂರ ತಗೊಂಡು ಹೋಗ್ತವೆ. ಆ್ಯಂಡ್ ವೇನ್ಸ್ ಏನು ಮಾಡ್ತವೆ, ಟುವರ್ಡ್ಸ್ ದಿ ಹರ್ಟ್. ಬ್ಲಡ್ ಫ್ಲೋ ಯಾವ ಥರ ಇದೆ ಇಲ್ಲಿ, ಹರ್ಟಿಂದ ದೂರ ತಗೊಂಡು ಹೋಗ್ತಾ ಇದೆ. ಬಟ್ ವೇನ್ಸಲ್ಲಿ ಹರ್ಟ್ ಕಡೆ ಬ್ಲಡ್ ತಗೊಂಡು ಹೋಗ್ತಾ ಇದೆ. ಓಕೆ, ಟುವರ್ಡ್ಸ್ ದಿ ಹರ್ಟ್ ಆ್ಯಂಡ್ ಅವೇ ಫ್ರಮ್ ದಿ ಹರ್ಟ್, ಟುವರ್ಡ್ಸ್ ದಿ ಹರ್ಟ್ ಅವೇ ಫ್ರಮ್ ದಿ ಹರ್ಟ್. ನೆಕ್ಸ್ಟ್ ನಾವು ನೋಡೋಣ ಟೈಪ್ ಆಫ್ ಬ್ಲಡ್ ಕ್ಯಾರಿಡ್. ಯಾವ ಥರ ಬ್ಲಡ್ ಇದೆ, ಆರ್ಟ್ರೀಸ್ ಒಳಗಡೆ ಮೋಸ್ಟ್ಲಿ ಆಕ್ಸಿಜಿನೇಟೆಡ್. ಸೊ ಭಾಳಷ್ಟು ಏನಿದೆ ಇಲ್ಲಿ ಆಕ್ಸಿಜಿನೇಟೆಡ್ ಇದೆ, ಎಕ್ಸೆಪ್ಟ್ ಪಲ್ಮೊನರಿ ಆರ್ಟ್ರಿ. ಪಲ್ಮೊನರಿ ಆರ್ಟ್ರಿ ಒಳಗಡೆ ಅಪೋಸಿಟ್ ಇರುತ್ತೆ, ನಿಮಗೆ ಗೊತ್ತಿದೆ. ಓಕೆ, ನೆಕ್ಸ್ಟ್ ವೇನ್ಸ್ ಒಳಗಡೆ ಮೋಸ್ಟ್ಲಿ ಡಿಆಕ್ಸಿಜಿನೇಟೆಡ್ ಬ್ಲಡ್ ಇರುತ್ತೆ, ಎಕ್ಸೆಪ್ಟ್ ಪಲ್ಮೊನರಿ ವೇನ್. ಓಕೆ, ನೆಕ್ಸ್ಟ್ ವಾಲ್ ಥಿಕ್ನೆಸ್. ಸೊ ವಾಲ್ ಇದ್ದಾವೆ ಅಲ್ಲ, ಥಿಕ್ನೆಸ್ ಹೇಗಿದೆ ಅಂತ ನೋಡೋಣ. ಆರ್ಟ್ರಿ ಒಳಗಡೆ ಥಿಕ್ ವಾಲ್ ಇದೆ, ಮಸ್ಕುಲಾರ್ ಆ್ಯಂಡ್ ಎಲಾಸ್ಟಿಕ್ ವಾಲ್ಸ್ ಇದ್ದಾವೆ. ಬಟ್ ವೇನ್ಸ್ ಒಳಗಡೆ ನಾವು ನೋಡಿದಾಗ ಥಿನ್ ಇದ್ದಾವೆ, ಲೆಸ್ ಮಸ್ಕುಲಾರ್. ಓಕೆ, ವಾಲ್ಸ್ ಯಾವ ಥರ ಇದ್ದಾವೆ, ಥಿನ್ ವಾಲ್ಸ್ ಇದ್ದಾವೆ ಆ್ಯಂಡ್ ಲೆಸ್ ಮಸ್ಕುಲಾರ್. ನೆಕ್ಸ್ಟ್ ನಾವು ನೋಡೋಣ ಲ್ಯೂಮೆನ್ ಅಥವಾ ಇನ್ನರ್ ಡಯಾಮೀಟರ್. ಆರ್ಟ್ರೀಸ್ ಒಳಗಡೆ ನ್ಯಾರೋ ಇರುತ್ತೆ, ನ್ಯಾರೋ ಲ್ಯೂಮೆನ್ ಅಥವಾ ಸ್ಮಾಲರ್ ಲ್ಯೂಮೆನ್ ಅಂತ ನಾವು ಹೇಳ್ಬೋದು. ಅದೇ ನಾವು ವೇನ್ಸ್ ಒಳಗಡೆ ನೋಡಿದಾಗ ಲ್ಯೂಮನ್ ಏನಿರುತ್ತೆ, ಲಾರ್ಜರ್ ಲ್ಯೂಮೆನ್ ಅಥವಾ ವೈಡರ್ ಲ್ಯೂಮೆನ್ ಅಂದರೆ ಒಳಗಡೆ ಇರೋ ಓಪನಿಂಗ್. ಓಕೆ, ಸೊ ಇಲ್ಲಿ ಓಪನಿಂಗ್ ಸ್ಮಾಲ್ ಇದೆ, ಇಲ್ಲಿ ಓಪನಿಂಗ್ ದೊಡ್ಡದಿದೆ. ಓಕೆ, ನೆಕ್ಸ್ಟ್ ಪ್ರೆಷರ್. ಎಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಸರ್, ಆರ್ಟ್ರಿ ಒಳಗಡೆ ಪ್ರೆಷರ್ ಹೈ ಇರುತ್ತೆ, ಅದಕ್ಕೋಸ್ಕರ ವಾಲ್ಸ್ ಏನಿದ್ದಾವೆ ಥಿಕ್ ಇದ್ದಾವೆ. ಓಕೆ, ಅದೇ ನಾವು ವೇನ್ಸ್ ಒಳಗಡೆ ನೋಡಿದಾಗ ಪ್ರೆಷರ್ ಕಮ್ಮಿ ಇರುತ್ತೆ. ಓಕೆ, ಏನಿರುತ್ತೆ, ಪ್ರೆಷರ್ ಕಮ್ಮಿ ಇರುತ್ತೆ. ನೆಕ್ಸ್ಟ್ ವಾಲ್ವ್ಸ್. ಓಕೆ, ವಾಲ್ವ್ಸ್ ಆರ್ಟ್ರಿ ಒಳಗಡೆ ಆಬ್ಸೆಂಟ್ ಇದ್ದಾವೆ. ಓಕೆ, ಆರ್ಟ್ರಿ ಒಳಗಡೆ ಆಬ್ಸೆಂಟ್ ಇದ್ದಾವೆ ಎಕ್ಸೆಪ್ಟ್ ಹರ್ಟ್ ಆರ್ಟ್ರಿ. ಓಕೆ, ಸೊ ಹಾರ್ಟಲ್ಲಿ ನಾವು ನೋಡ್ತೀವಿ, ಇಲ್ಲಿ ನೀವು ಆಬ್ಸೆಂಟ್ ಅಂತ ನೆನಪಿಟ್ಕೊಳ್ಳಿ ಸಾಕು. ಅದೇ ವೇನ್ಸ್ ಒಳಗಡೆ ಪ್ರೆಸೆಂಟ್ ಇದ್ದಾವೆ. ವಾಲ್ವ್ಸ್ ಇಲ್ಲಿ ವೇನ್ಸ್ ಒಳಗಡೆ ಪ್ರೆಸೆಂಟ್ ಇದ್ದಾವೆ. ಓಕೆ, ಏನು ಮಾಡ್ತವೆ ಸರ್ ವಾಲ್ವ್ಸು, ಓಕೆ VALVES ವಾಲ್ವ್ಸ್, ನಾಟ್ VALL. ಓಕೆ, ಸೊ ವಾಲ್ವ್ಸ್ ಏನು ಎದರಲ್ಲಿ ಹೆಲ್ಪ್ ಮಾಡ್ತವೆ, ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ದಿ ಬ್ಲಡನ್ನು ಪ್ರಿವೆಂಟ್ ಮಾಡ್ತವೆ. ನೆಕ್ಸ್ಟ್ ಪಲ್ಸ್ ಆರ್ಟ್ರಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಕ್ಯಾನ್ ಬಿ ಫೆಲ್ಟ್. ಓಕೆ, ನಾವು ಈಸಿಲಿ ಪಲ್ಸನ್ನು ಫೀಲ್ ಮಾಡಬಹುದು. ಆರ್ಟ್ರಿ ಒಳಗಡೆ ಪಲ್ಸನ್ನು ನಾವು ಫೀಲ್ ಮಾಡಬಹುದು, ವೇನ್ಸ್ ಒಳಗಡೆ ನಾವು ಫೀಲ್ ಮಾಡೋಕ್ಕೆ ಆಗೋಲ್ಲ. ನೆಕ್ಸ್ಟ್ ಇಲಾಸ್ಟಿಕ್ ಫೈಬರ್. ಓಕೆ, ಸೊ ಮೋರ್ ಇಲಾಸ್ಟಿಕ್ ಫೈಬರ್ಸ್ ಇರ್ತವೆ. ಎಲ್ಲಿ, ಆರ್ಟ್ರಿ ಒಳಗಡೆ ಜಾಸ್ತಿ ಇಲಾಸ್ಟಿಕ್ ಫೈಬರ್ಸ್ ಇರ್ತವೆ. ಅದೇ ನಾವು ವೇನ್ಸ್ ಒಳಗಡೆ ನೋಡಿದಾಗ ಜಾಸ್ತಿ ಇಲಾಸ್ಟಿಕ್ ಫೈಬರ್ಸ್ ಇರೋದಿಲ್ಲ, ಸ್ವಲ್ಪ ಇಲಾಸ್ಟಿಕ್ ಫೈಬರ್ಸ್ ಇರ್ತವೆ. ಓಕೆ, ನೆಕ್ಸ್ಟ್ ಅಪಿಯರೆನ್ಸ್. ಸರ್ ನೋಡಿದರೆ ಹೇಗೆ ಕಾಣ್ತವೆ, ಅಪಿಯರೆನ್ಸ್ ಹೇಗಿರುತ್ತೆ ಅಂದರೆ ಆರ್ಟ್ರೀಸ್ ಥಿಕ್ ಕಾಣಿಸ್ತವೆ, ರೌಂಡ್ ಇರ್ತವೆ ಆ್ಯಂಡ್ ಡೀಪ್ ರೆಡ್ ಕಲರ್ ಇರ್ತವೆ. ಓಕೆ, ಡೀಪ್ ರೆಡ್ ಕಲರ್ ಅಂದರೆ ಅರ್ಥ ಏನು, ಆಕ್ಸಿಜನ್ ರಿಚ್. ಓಕೆ, ಅಪಿಯರೆನ್ಸ್ ಹೇಗಿದೆ, ಥಿಕ್ ಇದೆ, ರೌಂಡ್ ಇದೆ ಆ್ಯಂಡ್ ಡೀಪ್ ರೆಡ್ ಕಲರ್ ಇದೆ. ಅದೇ ವೇನ್ ನಾವು ನೋಡಿದಾಗ ಥಿನ್ ಇರ್ತವೆ, ವೇನ್ಸ್ ಹೇಗಿರ್ತವೆ, ಥಿನ್ ಇರ್ತವೆ. ಇರ್ರೆಗ್ಯುಲರ್ ಶೇಪ್. ಓಕೆ, ಇರ್ರೆಗ್ಯುಲರ್ ಶೇಪ್ ಮೀನ್ಸ್ ರೌಂಡೇ ನಮಗೆ ಸಿಗೋದಿಲ್ಲ, ಫ್ಲ್ಯಾಟ್ ಈ ಥರನೂ ಸಿಗ್ಬೋದು. ಓಕೆ, ಫ್ಲ್ಯಾಟ್ ವೇನ್ಸ್ ಕೂಡ ಸಿಗ್ಬೋದು ಈ ಥರ. ಓಕೆ, ಅದೇ ನಾವು ಆರ್ಟ್ರಿ ನೋಡಿದರೆ ರೌಂಡ್ ಇದೆ, ವೇನ್ ನೋಡಿದರೆ ಇರ್ರೆಗ್ಯುಲರ್ ಇದೆ. ಓಕೆ, ಮತ್ತು ಇಲ್ಲಿ ಡಾರ್ಕ್ ರೆಡ್. ವೇನ್ಸ್ ಯಾವ ಥರ ಕಾಣಿಸ್ತವೆ, ಡಾರ್ಕ್ ರೆಡ್ ಇದೆ. ರೀಸನ್ ಏನಿದೆ, ಆಕ್ಸಿಜನ್ ಕಡಿಮೆ ಇದೆ ಇದರಲ್ಲಿ, ಅದಕ್ಕೋಸ್ಕರ ಡಾರ್ಕ್ ರೆಡ್ ಇದೆ. ಅದೇ ಆಕ್ಸಿಜನ್ ರಿಚ್ ಇದ್ದರೆ ಆರ್ಟ್ರಿ ಒಳಗಡೆ ಅದು ಡೀಪ್ ರೆಡ್ ಕಲರ್ ಇದೆ. ಓಕೆ, ಬ್ರೈಟ್ ರೆಡ್ ಕಲರ್ ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೊ ಎಕ್ಸಾಂಪಲ್ ನಾವು ನೋಡಿದಾಗ ಅಯೋರ್ಟಾ ಇದೆ, ಕೊರೋನರಿ ಆರ್ಟ್ರಿ ಇದ್ದಾವೆ, ಫಿಮೋರಲ್ ಆರ್ಟ್ರಿ, ಬಹಳಷ್ಟು ನೀವು ಎಕ್ಸಾಂಪಲ್ ತಗೋಬಹುದು. ಅದೇ ಇದರಲ್ಲಿ ನಾವು ವೇನ್ಸ್ ಒಳಗಡೆ ಎಕ್ಸಾಂಪಲ್ ತಗೊಂಡಾಗ ಜುಗುಲಾರ್ ವೇನ್, ವನಾ ಕ್ಯಾವಾ ಮತ್ತು ಫಿಮೋರಲ್ ವೇನ್. ಸೊ ಇವೆಲ್ಲ ನೀವು ಎಕ್ಸಾಂಪಲ್ ತಗೋಬೋದು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.